ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಐಶ್ವರ್ಯರಾವ್. ನಾನು ಟ್ವಿನ್ ಫ್ಲೇಮ್ ಕೋಚ್. ಇವತ್ತಿನ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಏನು, ಪ್ರೆಸೆಂಟ್ ನಿಮಗೆ ಏನು ಒಂದು ಗೈಡೆನ್ಸ್ ಇದೆ, ನೀವೇನನ್ನು ಸರಿ ಮಾಡ್ಕೊಳ್ಬೇಕು, ಏನು ಸರಿ ಮಾಡಿಕೊಂಡ್ರೆ ನಿಮ್ಮ ಒಂದು ಫೈನಾನ್ಷಿಯಲ್ ಲೈಫ್ ಅನ್ನೋದು ಸರಿ ಹೋಗುತ್ತೆ ಅನ್ನೋದನ್ನು ನೋಡೋಣ. ಇವಾಗವರೆಗೂ ನೀವು ಏನು ಕಷ್ಟಪಟ್ಟಿದ್ದೀರಾ ಅದರ ಫಲವನ್ನು ನೀವು ತಿಂತೀರಾ ಅನ್ನೋದನ್ನು ತೋರಿಸ್ತಿದೆ. ಅಂದರೆ ಒಬ್ಬ ರೈತ ಫಸ್ಟ್ ಹಾರ್ವೆಸ್ಟ್ ಕಾರ್ಡ್ ಬಂದಿದೆ ಅಲ್ವಾ, ರೈತ ಯಾವಾಗ ಚೆನ್ನಾಗಿ ಕಷ್ಟಪಟ್ಟು ಬೆವರು ಸುರಿಸಿ ಬೆಳೆಯನ್ನು ಬೆಳೆದಾಗ ಫೈನಲಿ ಬೆಳೆ ಅನ್ನೋದು ಸಿಗುತ್ತೆ, ಬೆಳೆಯನ್ನು ಮಾರಿ ಸಂಪಾದನೆ ಅನ್ನೋದು ಬರುತ್ತೆ. ನೆಕ್ಸ್ಟ್ ಕಾರ್ಡೆ ಲಕ್ಷ್ಮೀ ಕೈ ದೇವಿ ಲಕ್ಷ್ಮಿ ಕೈಯಲ್ಲಿ ಚಿನ್ನದ ಬಿಂದಿಗೆ ಇದೆ, ಅದರಿಂದ ಕಾಸು ಉದುರುತ್ತದೆ, ಚಿನ್ನದ ಕಾಸುಗಳು ಬರ್ತಿದೆ ಅಲ್ವಾ. ಸೊ ರೈತ ಯಾವಾಗ ಆ ಬೆಳೆಯನ್ನು ತೊಗೊಂಡೋಗಿ ಮಾರಿದಾಗ ಆವಾಗ ಸಂಪಾದನೆ ಅನ್ನೋದು ಬರುತ್ತೆ ಮನೇಲಿ. ಅದೇ ಇಲ್ಲಿ ತೋರಿಸಿರೋ ಅಂಥದ್ದು. ಸೊ ನೀವು ಮಾಡ್ತಾ ಇರೋವಂಥ ಕೆಲಸಕ್ಕೆ ಯಾವಾಗ್ಲೂ ಸ್ಟ್ರಾಟಜಿಟಿಕ್ಕಾಗಿ ಮಾಡಿ ಕರೆಕ್ಟ್ ಪ್ಲ್ಯಾನ್ ಪ್ರಕಾರ ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ತೋರಿಸ್ತಿದೆ. ಲಕ್ಷ್ಮಿ ಎಲ್ಲರಿಗೂ ಕೂಡ ಹಾಗೆ ಒಲಿಯೋದಿಲ್ಲ. ಯಾರು ಸತ್ಯ, ನ್ಯಾಯ, ನೀತಿ, ಧರ್ಮದ ದಾರಿಯಲ್ಲಿ ಹೋಗಿ ಕಷ್ಟಪಟ್ಟು ನಿಯತ್ತಾಗಿ ಯಾರು ದುಡಿತಾರೆ ಅಂಥವ್ರ ಮನೆಗೆ ಮಾತ್ರನೇ ಲಕ್ಷ್ಮಿ ಬರೋದು. ಅದರ ನೆಕ್ಸ್ಟ್ ಕಾರ್ಡ್ ನೋಡಿ, ಬಡವರಿಬ್ರು ಕಷ್ಟದಲ್ಲಿದ್ದಾರೆ, ಬಡವರು ಬೇಡ್ಕೊಳ್ತಾ ಇದ್ದಾರೆ, ಲಕ್ಷ್ಮೀ ದೇವಿಯ ಅನುಗ್ರಹ ಆಗಿದೆ, ಬಾಗಿಲು ತಕ್ಕೊಂಡು ಲಕ್ಷ್ಮೀ ದೇವಿ ಬರ್ತಾ ಇದ್ದಾರೆ, ಚಿನ್ನದ ಒಂದು ಮಳೆ ಅನ್ನೋದೇ ಸುರಿತಿದೆ. ಸೊ ಯಾವಾಗ ಇದ್ರ ಪ್ರಕಾರ ನೀವು ಮಾಡ್ತೀರಾ ಆಗ ಲಕ್ಷ್ಮೀ ದೇವಿ ಅನುಗ್ರಹ ಅನ್ನೋದು ಆಗತ್ತೆ. ಅದಕ್ಕೋಸ್ಕರ ನೀವು ನಿಮ್ಮ ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಚಕ್ರಗಳು ನಮ್ಮ ಕೆಳಗಿನ 3 ಚಕ್ರಗಳು ನಮ್ಮ ಸಂಪಾದನೆ, ಸುಖ, ಶಾಂತಿ, ಆರೋಗ್ಯ, ನಮ್ಮ ಶಕ್ತಿ, ಇದಕ್ಕೆಲ್ಲನೂ ಕೂಡ ನಮ್ಮ ಒಂದು ಸಂಪಾದನೆ ಮಾಡೋ ರೀತಿ, ಸುಖ ಸಂಸಾರ ಆಗಿರಬಹುದು, ಅದಕ್ಕೆಲ್ಲನೂ ಭೂಮಿ ಮೇಲೆ ನಾವು ಬದುಕೋದಕ್ಕೆ ಪ್ರಾಕ್ಟಿಕಲಿ ನಾವೇನು ಬದುಕ್ತೀವಿ ಅದಕ್ಕೆ ಕೆಳಗಿನ 3 ಚಕ್ರಗಳು ಬ್ಯಾಲೆನ್ಸ್ ಆಗಿರಬೇಕು. ಅದಕ್ಕೆ ನಿಮ್ಮ ಚಕ್ರಗಳ ಅಲೈನ್ಮೆಂಟಿಗೆ ತರಬೇಕು ಅನ್ನೋದನ್ನು ತೋರಿಸ್ತದೆ. ಆಮೇಲೆ ನಿಮ್ಮ ಮನೆಯನ್ನು ಯಾವಾಗಲೂ ಕೂಡ ಕ್ಲೀನಾಗಿ ಪಾಸಿಟಿವ್ ಎನರ್ಜಿಯಿಂದ ಇಟ್ಕೊಳ್ಬೇಕಾಗತ್ತೆ. ಅದರಿಂದ ಲಕ್ಷ್ಮಿ ಯಾವಾಗ್ಲೂ ಮನೆ ಕ್ಲೀನಾಗಿರೋ ಮನೆಗಳಲ್ಲಿ ಮಾತ್ರನೇ ಎಂಟ್ರಿ ಕೊಡೋದು. ಅದಕ್ಕೋಸ್ಕರ ಯಾವಾಗಲೂ ಮನೆಯನ್ನು ಕ್ಲೀನಾಗಿ ಎನರ್ಜೈಸ್ ಆಗಿ ಇಟ್ಕೊಳ್ಬೇಕು ಅನ್ನೋದನ್ನು ತೋರಿಸ್ತದೆ. ಎಮೋಷನಲ್ ಬ್ಲಾಕೇಜಸ್ ಇದೆ ಇನ್ನೂ ನಿಮಗೆ. ಹಣ ಅಂದರೆ ಭಯ ಇರಬಹುದು, ಅಥವಾ ಹಣ ಸಿಕ್ಕರೆ ನಾನು ಲಕ್ಸುರಿ ಲೈಫ್ ಲೀಡ್ ಮಾಡಬೇಕು ಅನ್ನೋಂಥ ದುರಾಸೆ ಇರಬೇಕು. ಲಕ್ಸುರಿ ಲೈಫ್ ಲೀಡ್ ಮಾಡೋದು ಖಂಡಿತ ದುರಾಸೆ ಅಲ್ಲ, ಆದರೆ ಕೆಲವ್ರಿಗೆ ಹಣ ಬಿಟ್ಟು ಬೇರೆ ಇನ್ನೇನು ಕಾಣಿಸೋದೇ ಇಲ್ಲ. ಆ ರೀತಿಯಲ್ಲಿ ಹಣದ ಬಗ್ಗೆ ದುರಾಸೆ ಇದ್ದರೆ ಅದು ಕೂಡ ಬ್ಲಾಕೇಜಸ್ ಆಗಿರುತ್ತೆ. ಹಣ ಅನ್ನೋದು ಫ್ಲೋ ಆಗಬೇಕು ಯಾವಾಗಲೂ ಕೂಡ, ಉಪಯೋಗ ವಿನಿಯೋಗವಾಗಬೇಕು. ಯಾವಾಗ ನಾವು ನಮ್ಮ ಸಂಪಾದನೆಯಲ್ಲಿ ಇಷ್ಟು ಭಾಗ ದಾನ ಧರ್ಮಗಳನ್ನು ಮಾಡ್ತಾ, ಯಾವಾಗ ನಮ್ಮ ಸಂಪಾದನೆಯನ್ನು ನಮ್ಮ ಸುಖಕ್ಕೆ, ನಮ್ಮವರ ಸುಖಕ್ಕೆ ಮತ್ತು ಲೋಕ ಕಲ್ಯಾಣಕ್ಕೋಸ್ಕರನೂ ದಾನ ಧರ್ಮ ಮಾಡೋ ಅಂಥದ್ದು ಲೋಕ ಕಲ್ಯಾಣಕ್ಕೋಸ್ಕರ, ಆ ರೀತಿಯಲ್ಲಿ ನಮ್ಮ ಸಂಪಾದನೆಯನ್ನು ವಿನಿಯೋಗ ಮಾಡಿಕೊಂಡ್ರೆ, ಸದುಪಯೋಗ ಮಾಡಿಕೊಂಡಾಗ ಲಕ್ಷ್ಮೀದೇವಿ ಅಂಥವ್ರಿಗೆ ಒಲಿಯೋದು ಜಾಸ್ತಿ. ಅಂಥವ್ರ ಮನೇಲಿ ತುಂಬ ಚೆನ್ನಾಗಿ ಅಂಥವ್ರ ಉದ್ಧಾರ ಆಗ್ತಾರೆ. ಲಕ್ಷ್ಮೀದೇವಿ ಅನುಗ್ರಹ ಅನ್ನೋದು ಅಂಥವ್ರ ಮನೇಲಿ ಇರುತ್ತೆ. ಹಣದ ಜೊತೆಯಲ್ಲಿ ಪಾಸಿಟಿವ್ ಆಗಿ ಕನೆಕ್ಟ್ ಆಗಬೇಕು, ಪಾಸಿಟಿವ್ ವೇನಲ್ಲಿ ಕನೆಕ್ಟ್ ಆಗಬೇಕು. ಹಣವನ್ನು ನಾನು ಪ್ರೀತಿಸ್ತೀನಿ, ನನಗೆ ಹಣದ ಅವಶ್ಯಕತೆ ಇದೆ, ಲಕ್ಷ್ಮೀದೇವಿಯ ಅನುಗ್ರಹದ ಅವಶ್ಯಕತೆ ನನಗಿದೆ, ಆ ರೀತಿಯಲ್ಲಿ ಹಣದ ಜೊತೆ ನೀವು ಕನೆಕ್ಟ್ ಆಗಬೇಕಾಗತ್ತೆ. ಇದೆಲ್ಲ ನೀವು ಮಾಡೋದ್ರಿಂದ ನಿಮಗೆ ಮನಿ ಫ್ಲೋ ಅನ್ನೋದು ಹೇಳಿದ್ನಲ್ಲ, ಮನಿ ಫ್ಲೋ ಆಗ್ತಾ ಇರಬೇಕು. ನಾವು ಸಂಪಾದನೆನೂ ಮಾಡಬೇಕು, ಅದು ಸರಿಯಾದ ರೀತಿಯಲ್ಲಿ ಖರ್ಚು ಮಾಡಿಕೊಳ್ಬೇಕು, ನಮಗೋಸ್ಕರ, ನಮ್ಮವ್ರಿಗೋಸ್ಕರ, ಮತ್ತು ದಾನ ಧರ್ಮ ಅಂತ ಲೋಕ ಕಲ್ಯಾಣಕ್ಕೋಸ್ಕರನೂ ಉಪಯೋಗಿಸ್ಬೇಕು. ಈ ಒಂದು ಫ್ಲೋ ನಿಮ್ಮಲ್ಲಿ ಬಂದಾಗ ನಿಮ್ಮ ಅದೃಷ್ಟದ ಬಾಗಿಲು ಅನ್ನೋದು ತೆಗೆಯುತ್ತೆ. ನಿಮಗೆ ಒಂದು ಸಂಪಾದನೆಯ ಸುರಿಮಳೆನೇ ಸುರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೆಲ್ಲ ಸುಮ್ಮನೆ ಏನೋ ಇದೆಲ್ಲ ಆಗುತ್ತಾ ಹೋಗುತ್ತಾ ಅಂತೆಲ್ಲ ನೆಗೆಟಿವ್ ಆಗೆಲ್ಲ ಯೋಚನೆ ಮಾಡಬೇಡಿ. ಇದೇ ರಿಯಾಲಿಟಿ. ಯಾಕೆಂದರೆ ಇದರಲ್ಲಿ ಜ್ಞಾನ ಇದೆ, ಸತ್ಯ, ನ್ಯಾಯ, ನೀತಿ, ಧರ್ಮ ಇದೆ ಯಾವಾಗಲೂ ಜ್ಞಾನದಲ್ಲಿ. ಸೊ ಆ ದಾರಿಯಲ್ಲಿ ನಾವು ಹೋದಾಗ ಖಂಡಿತ ಎಂಥೋರು ದಟ್ಟ ದರಿದ್ರ ಅನ್ನೋರು ಕೂಡ ಹುಟ್ಟದಾಗ್ಲಿಂದಾನೂ ತುಂಬ ಬಡತನದಲ್ಲಿ ದರಿದ್ರದಲ್ಲಿ ಹುಟ್ಟಿದ್ದೀನಿ ಅನ್ನೋರು ಕೂಡ ಇದನ್ನೆಲ್ಲ ಸರಿ ಮಾಡ್ಕೊಂಡ್ಬಿಟ್ರೆ, ಬ್ಲಾಕೇಜಸ್ಗಳು, ಶ್ರೀಮಂತರು ಅನ್ನೋದು, ಶ್ರೀಮಂತಿಕೆ ಅನ್ನೋವಂಥದ್ದು ತಲತಲಾಂತರಗಳಿಗೆ ನಾವು ಕೊಡ್ಬೋದು.
ಆ ರೀತಿಯಲ್ಲಿ ಜೀವನ ಅನ್ನೋದು ಬದಲಾಗತ್ತೆ. ನೀವು ಹಾಗೆ ನಂಬಿದ್ರೆ ಖಂಡಿತ ನಿಮ್ಮ ಜೀವನ ಹಾಗೆ ಬದಲಾಗತ್ತೆ. ಇದು ನಿಜ. ನಾವೇನನ್ನ ನಿಜ ಅಂತ ನಂಬ್ತೀವೋ ಅದೇ ನಮ್ಮ ಲೈಫ್ ಆಗತ್ತೆ. ಅದಕ್ಕೆ ನಿಜ ಅಂತ ನಂಬೋದ್ರಿಂದ ಏನೋಯ್ತು, ಇವಾಗ ಹೋದರೆ ಕಷ್ಟ ತಾನೇ ಹೋಗುತ್ತೆ ಅಲ್ವಾ? ಕಷ್ಟ ತಾನೇ ಹೋಗುತ್ತೆ. ನಂಬಿದ್ರೆ ಆಯಿತು. ನಂಬಿದ್ರೆ ಕಲ್ಲು ಕೂಡ ನಮಗೆ ಭಗವಂತನೇ. ನಂಬಲಿಲ್ಲ ಅಂದರೆ ಭಗವಂತನೂ ಕೂಡ ಕಲ್ಲೇ ಆಗಿಬಿಡ್ತಾರೆ. ಸೊ ಅದಕ್ಕೆ ನಂಬಿದ ಮೇಲೆ ಸಂಪೂರ್ಣವಾಗಿ ನಂಬಿ. ನಿಮಗೆ ಇದನ್ನೆಲ್ಲ ಕಲಿಸ್ಕೊಡೋದು ಕೂಡ ಆಧ್ಯಾತ್ಮನೇ. ಇನ್ನರ್ ವರ್ಕ್ ಮಾಡೋದ್ರಿಂದ ಚಕ್ರಗಳು ಅಲೈನ್ಮೆಂಟಿಗೆ ಬರುತ್ತೆ. ಚಕ್ರಗಳು ಅಲೈನ್ಮೆಂಟಿಗೆ ಬರೋದ್ರಿಂದ ಜೀವನದಲ್ಲಿ ಎಲ್ಲ ಪ್ರಾಬ್ಲಮ್ಗಳು ಸಾಲ್ವ್ ಆಗಿ ನಾವು ಹ್ಯಾಪಿಯಾಗಿ ಬದುಕೋದಕ್ಕೆ ನಮಗೆ ಹೆಲ್ಪ್ ಆಗತ್ತೆ. ಆದ್ದರಿಂದ ಇನ್ನರ್ ವರ್ಕ್ ಕ್ಲಾಸಸ್ನ ನಾನು ಆದಷ್ಟು ಬೇಗ ಕಂಡಕ್ಟ್ ಮಾಡ್ತಾ ಇದ್ದೀನಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪ್ರತಿದಿನ ವೀಡಿಯೋಗಳನ್ನ ನೀವು ನೋಡ್ತಾ ಇದ್ದರೆ ಆದಷ್ಟು ಬೇಗ ನಿಮಗೆ ಕ್ಲಾಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅದರದ್ದೆಲ್ಲ ಡೀಟೇಲ್ಸು ನನಗೆ ನನ್ನದೇ ಚಾನಲಲ್ಲಿ, ನನ್ನದೇ ವೀಡಿಯೋಸ್ಗಳಲ್ಲಿ ಸಿಗುತ್ತೆ. ನೀವು ಇನ್ಸ್ಟಾಗ್ರಾಮಲ್ಲೂ ನನ್ನನ್ನು ಫಾಲೋ ಮಾಡ್ಬೋದು. ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಅದರಲ್ಲಿ ಶಾರ್ಟ್ ವೀಡಿಯೋಸೇ ಇರುತ್ತೆ. ಆ್ಯಕ್ಚುಲಿ ಇದರಲ್ಲೇ ಕಂಪ್ಲೀಟ್ಲಿ ಲೆಂತಿ ವೀಡಿಯೋಗಳಿರೋದು. ನೀವು ಇಲ್ಲಿವರೆಗೂ ಬಂದಿದ್ದೀರಾ ಅಂತಂದರೆ ನೀವು ಬೇಕಿದ್ರೆ ಎರಡೂ ಕಡೆನೂ ನೀವು ಫಾಲೋ ಮಾಡಿ. ಅಲ್ಲಿ ಶಾರ್ಟ್ ವೀಡಿಯೋಸ್ಗಳೇ ನಾನು ಅಪ್ಲೋಡ್ ಮಾಡೋದು. ವಿಡಿಯೋ ಇಲ್ಲಿವರೆಗೂ ನೋಡಿದರೆ ಥ್ಯಾಂಕ್ ಯು ವೆರಿ ಮಚ್. ಮುಂದಿನ ವೀಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ಟೇಕ್ ಕೇರ್, ಬಿಕಾಸ್ ವಿ ಆರ್ ಆಲ್ ಬಾರ್ನ್ ಫಾರ್ ಎ ರೀಸನ್. ಬಾಯ್. ಐ ಲವ್ ಯು ಆಲ್.